ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಸರ್ಕಾರದಿಂದ ಜನರಿಗೆ ದೀಪಾವಳಿ ಶಾಕ್. ಈಗ ಸದ್ಯ ಗ್ಯಾರಂಟಿಯ ವಿರುದ್ಧ ಮೊದಲೇ ಆಕ್ರೋಶ ಎದ್ದಿರೋ ಹೊತ್ತಲ್ಲೇ ಈ ಬೆಳವಣಿಗೆ ಹಿಡಿಶಾಪ ಹಾಕೋ ರೀತಿ ಮಾಡ್ತಿದೆ. ಸಿದ್ದರಾಮಯ್ಯನವ್ರು ಹಾಗಾದರೆ ಎಲ್ಲ ಸರಿ ಇದೆ ಅಂತಿರೋ ಸಿದ್ದರಾಮಯ್ಯನವರು ಈ ಸಮಸ್ಯೆಯನ್ನು ತಂದಿಟ್ಟಿರೋದು ಯಾಕೆ ಉತ್ತರಿಸ್ತಾರಾ? ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗ್ಯಾರಂಟಿ ಎಫೆಕ್ಟಿಂದಾಗಿ ಬಹಳಷ್ಟು ಸಮಸ್ಯೆಗಳಾಗಿವೆ ರಾಜ್ಯದಲ್ಲಿ. ಸಂಬಳ ಕೊಡೋದಕ್ಕಾಗ್ತಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಟಾರ್ಗೆಟ್ ಫಿಕ್ಸ್ ಮಾಡಿ, ಅಬಕಾರಿ ಇಲಾಖೆಯಲ್ಲಿ 1 ಲೀಟ್ರ್ ಮದ್ಯ ಮಾರೋ ಕಡೆ 10 ಲೀಟ್ರು ಅಂತೆಲ್ಲ ಟಾರ್ಗೆಟ್ ಫಿಕ್ಸ್ ಮಾಡಿ ಬೊಕ್ಕಸ ತುಂಬಿಸ್ಕೊಳ್ಳೋಕೆ ಹೊರಟಿದೆಯಾ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಈಗ ಸರ್ಕಾರ ಯಾವ ಸ್ಥಿತಿಗೆ ಬಂತಪ್ಪ ಅಂತೆಲ್ಲ ಆಕ್ರೋಶ ಸಿಡಿದಿರೋ ಹೊತ್ತಲ್ಲಿ ನೋಡಿ, ಈಗ ದೀಪಾವಳಿ ಶಾಕ್ ಏನು? ನಂಬರ್ 1, ವಾಟರ್ ಮ್ಯಾನ್ಗಳಿಗೆ ಕಾಂಗ್ರೆಸ್ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ BJP ಕೂಡ ಈಗ ಮುಗಿಬಿದ್ದಿರೋದು. ಇದನ್ನು ಶೇರ್ ಮಾಡಿ. 7 ತಿಂಗಳಿಂದ ವೇತನ ಇಲ್ವತ್ತೆ ವಾಟರ್ ಮ್ಯಾನ್ಗಳಿಗೆ. 7 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಕೇಳಿ ಬರ್ತಾ ಇದೆ. ವಾಟರ್ ಮ್ಯಾನ್ಗಳ ಜೀವನವೇ ಸಂಕಷ್ಟಕ್ಕೆ ದೂಡದಂತಾಗಿದೆ ಅನ್ನೋದು ಈಗ ಕೇಳಿ ಬರ್ತಿರುವಂಥ ಆಗ್ರಹ. ತಕ್ಷಣಕ್ಕೆ ಸಂಬಳ ರಿಲೀಸ್ ಮಾಡ್ತಿರೋ ಇಲ್ಲ ಈ ದೀಪಾವಳಿಯನ್ನು ಕತ್ತಲೆಯಲ್ಲಿ ಕಳೆಯೋ ರೀತಿಯಲ್ಲಿ ಮಾಡ್ತೀರಾ? ಯಾಕೆ ಬಡವ್ರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಿದ್ದೀರಾ? ಏನೋ ದೊಡ್ಡವ್ರಿಗೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಸಂಬಳ ತಡ್ಕೊಳ್ತಾರೆ, ಆದರೆ ಇವರು ವಾಟರ್ ಮ್ಯಾನ್ಗಳ ಕಥೆ ಏನಾಗ್ಬೇಡ 7 ತಿಂಗಳಿಂದ ಸಂಬಳ ಇಲ್ದಿದ್ರೆ ಅಂತ ಮುಗಿ ಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಈ ಅಂಗನವಾಡಿ ಕಾರ್ಯಕರ್ತೆಯರ ಕಥೆ. ಅವರು ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಿರುತ್ತೆ ಅವ್ರಿಗೆ ಯಾವಾಗ್ಲೂ. ಆದರೆ ಈ ಸಲ ಏನಾಗಿದೆ, ಸಂಬಳ ಸಿಗದೆ ಈಗ ಆಶಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪರದಾಡ್ತಿದ್ದಾರೆ. ದೀಪಾವಳಿ ಬಂತು, ದಸರಾ ಮುಗೀತು, ದಸರಾಗೆ ಸಿಗತ್ತೆ ಅಂದ್ಕೊಂಡಿದ್ರು, ಹಬ್ಬಕ್ಕೆ ಸಿಗಲಿಲ್ಲ. ದೀಪಾವಳಿ ಬಂತು, ಈಗಲೂ ಕೂಡ ಸಿಗ್ತಿಲ್ಲ. ಅವರು ದುಡ್ದು ದುಡ್ಡು, ಇದು ಪಕ್ಕದ ಮನೆಯವ್ರು ದುಡ್ದಿದ್ದಲ್ಲ, ಇನ್ಯಾರೋ ದುಡ್ದಿದ್ದಲ್ಲ, ಅವರೇ ದುಡ್ದು ದುಡ್ಡು, ಆದರೆ ಅವ್ರಿಗೆ ಸಿಗ್ತಿಲ್ಲ. 3 ತಿಂಗಳಿಂದ ಇಲ್ವಂತೆ ಹಣ. 2, 3, ಕೆಲವು ಕಡೆ 2 ಮತ್ತು 3 ತಿಂಗಳಿಂದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಕೊಟ್ಟಿಲ್ಲ ಅನ್ನುವ ಆಕ್ರೋಶ ಸಿಡ್ತಿದೆ. 69,000ಕ್ಕೂ ಅಧಿಕ ಅಂಗನವಾಡಿ ಕಾರ್ಯಕರ್ತೆಯರಿದ್ದಾರೆ, 35,000ಕ್ಕೂ ಅಧಿಕ ಆಶಾ ಕಾರ್ಯಕರ್ತರಿದ್ದಾರೆ. ಜುಲೈಯಿಂದ ಸಂಬಳ ಸಿಕ್ಕಿಲ್ಲ ಅವ್ರಿಗೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮುಗೀತು. ಸೊ 3 ತಿಂಗಳಿಂದ ಸಂಬಳ ಆಗಿಲ್ಲ ಅಂದರೆ ಏನು ಕಥೆ ಅವರದ್ದು ಅನ್ನುವಂಥ ಆಕ್ರೋಶ ಈಗ ಎದ್ದಿದೆ. ಹೇಗೆ ಬದುಕೋಣ ನಾವು? ವಾಟರ್ ಮ್ಯಾನ್ಗಳು ಅವ್ರ ಸಂಬಳ ಎಷ್ಟಿರುತ್ತೆ? ಅವ್ರಿಗೆ 7 ತಿಂಗಳಿಂದ ಇನ್ನೊಂದು ಸ್ವಲ್ಪ ಹೋದರೂ 1 ವರ್ಷನೇ ಆಗಿಬಿಡುತ್ತೆ. ಮತ್ತು ಯಾಕೆ ಅವ್ರು ಕೆಲಸ ಮಾಡಬೇಕು ಅನ್ನೋ ಪರಿಸ್ಥಿತಿ, ಆಕ್ರೋಶ ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋದು. BJP ಈ ಸರ್ಕಾರದ ಬೊಕ್ಕಸದಲ್ಲಿ ನಯಾ ಪೈಸೆ ಉಳ್ಕೊಂಡಿದೆಯಾ ಅಂತ ಈಗ ಮುಗಿಬಿದ್ದಿದೆ. ವಾಟರ್ ಮ್ಯಾನ್ಗಳ ಸಂಕಷ್ಟದ ಪ್ರಶ್ನೆಯನ್ನು ಎತ್ತಿ ಈ ಕಡೆ ಅಂಗನವಾಡಿ ಕಾರ್ಯಕರ್ತೆಯರ ಆಕ್ರೋಶ ಕೂಡ ಸಿಡಿದಿದೆ. ಹಾಗೆ ಸರ್ಕಾರಕ್ಕೀಗ ಹೇಗಾದರೂ ಮಾಡಿ ಬೊಕ್ಕಸ ತುಂಬಿಸ್ಕೊಳ್ಬೇಕಾಗಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನೋಡಿ. ಮತ್ತೊಂದು ಮಹತ್ವದ ಹೆಜ್ಜೆ ಇಡ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ಈಗ ಕರಭಾರ ಬೀಳ್ತಾ ಇದೆ. ಟಾರ್ಗೆಟ್ ಫಿಕ್ಸ್ ಆಗಿದೆ. ಅಲ್ಲಿ ಕೃಷಿಯೇತರ ಚಟುವಟಿಕೆಗಳ ತೆರಿಗೆ ನಿಗದಿಪಡಿಸಿದ ವಿಧೇಯಕ ಈಗ ಫೈನಲ್ ಆಗಿದ್ದು, ತೆರಿಗೆ ಕಟ್ಟದೇ ಇದ್ದರೆ ಚರಾಸ್ತಿ ಸ್ಥಿರಾಸ್ತಿ ಜಪ್ತಿ ಆಗುತ್ತೆ. ಅಂದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ವಾಣಿಜ್ಯ ಆಸ್ತಿ ತೆರಿಗೆ ಪರಿಷ್ಕರಣೆ ಇಲಾಖೆ ಈಗ ಮುಂದಾಗಿರೋದು. ಈ ಪರಿಷ್ಕರಣೆಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 3,000 ಕೋಟಿ ಆದಾಯ ಬರುತ್ತೆ. ಅಂದರೆ ಅಧಿಕಾರಿಗಳು ಬಹಳ ಬುದ್ಧಿವಂತರು, ಸಿದ್ದರಾಮಯ್ಯನವ್ರಿಗೆ ಕ್ಷಣದ ಐಡಿಯಾಸ್ ಕೊಡ್ತಿದ್ದಾರೆ ಅನಿಸುತ್ತೆ. ಎಲ್ಲೆಲ್ಲಿಂದ ನಾವು ಆದಾಯ ಪಡ್ಕೊಳ್ಬಹುದು ಅಂತ. ಸರ್ಕಾರಕ್ಕೆ ಆದಾಯ ತರುವಂಥ ಮೂಲಗಳನ್ನು ಹುಡುಕಿದ್ರೆ ಸರಿ, ಆದರೆ ಎಂದೂ ಇಲ್ಲದೀಗ ಯಾಕೆ ಅನ್ನೋ ಥರ ಪ್ರಶ್ನೆ ಒಂದು ಕಡೆ ಹೇಳ್ತಾ ಇದ್ದರೆ, ಟಾರ್ಗೆಟ್ ಫಿಕ್ಸ್ ಮಾಡಿ ಒತ್ತಡ ಸೃಷ್ಟಿಸ್ತಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಿದ್ದಾವೆ. ಅದಕ್ಕೆ ಅಬಕಾರಿ ಇಲಾಖೆ ಎಕ್ಸಾಂಪಲ್ಲು. ಇಲ್ಲೇನಾಗ್ತಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಂದರೆ ವಾಣಿಜ್ಯ ಆಸ್ತಿ ತೆರಿಗೆ, ಕೃಷಿಯೇತರ ಚಟುವಟಿಕೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಈಗ 3,000 ಕೋಟಿ ಆದಾಯದ ಟಾರ್ಗೆಟನ್ನು ಹಾಕ್ಕೊಂಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ನಿಯಮ 2025 ಪ್ರಕಟ ಮಾಡಿದೆ. ಈ ವಿಧೇಯಕದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಕೃಷಿಗೆ ರಿಲೇಟೆಡ್ ಅಲ್ಲದ ಇರುವಂತಹ ಎಲ್ಲ ವಸತಿಯೇತರ, ವಾಣಿಜ್ಯೇತರ ಕಟ್ಟಡ, ನಿವೇಶನ, ರೆಸಾರ್ಟು, ಹೋಮ್ ಸ್ಟೇ ಇದೆಲ್ಲ ಕೂಡ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದೆಲ್ಲದಕ್ಕೂ ಕೂಡ ತೆರಿಗೆ ಇನ್ನು ಮುಂದೆ ಬರುತ್ತೆ. ಹೋಮ್ ಸ್ಟೇ ಸೇರಿ ಎಲ್ಲದಕ್ಕೂ ಕೂಡ ಬರುತ್ತೆ. ಈ ಹಿಂದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆರಿಗೆ ಶುಲ್ಕದ ಮೂಲಕ ವಾರ್ಷಿಕ 1,500 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಆಗ್ತಿತ್ತು. ಆದರೆ ಈಗ ಹೆಚ್ಚುವರಿಯಾಗಿ 3,000 ಅಂದರೆ 4,500 ಕೋಟಿ ವಾರ್ಷಿಕ ಸಂಗ್ರಹ ಆಗುವ ನಿರೀಕ್ಷೆ ಅಧಿಕಾರಿಗಳಿದ್ದಾರೆ. ಅಂದರೆ
ಇನ್ನು ಮುಂದೆ ಟಾರ್ಗೆಟ್ ಫಿಕ್ಸ್ ಆಗುತ್ತೆ, ಹೆಚ್ಚು ಕಡಿಮೆ ಆಗದ ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರೋದು. ತೆರಿಗೆ ಕಟ್ಟದೇ ಇದ್ದರೆ ಅದನ್ನು ಜಪ್ತಿ ಮಾಡಲಾಗತ್ತೆ. 7 ದಿನ ಆದಮೇಲೂ ಕೂಡ ಅವರು ತೆರಿಗೆ ಕಟ್ಟಿಲ್ಲ ಅಂದರೆ ಜಪ್ತಿ ಮಾಡಿ 7 ದಿನ ಕೊಡಲಾಗತ್ತೆ. ಆವಾಗ ಆ ಆಸ್ತಿಯನ್ನು ಹರಾಜು ಹಾಕ್ತಾರೆ, ಇಲ್ಲ ಮಾರಾಟ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯನ್ನು ಮೇಲ್ಮನವಿ ಪ್ರಾಧಿಕಾರವನ್ನಾಗಿ ಮಾಡಲಾಗಿದ್ದು ಇದಕ್ಕೆ, ಈ ಪ್ರಾಸೆಸ್ಗೆ ಗ್ರಾಮ ಪಂಚಾಯತಿಗಳ ಕ್ರಮದ ವಿರುದ್ಧ ಅಸಮಾಧಾನ ಇದ್ದರೆ ದೂರು ಕೊಡೋದಕ್ಕೂ ಕೂಡ ಅವಕಾಶ ಕಲ್ಪಿಸಿಕೊಡ್ಲಾಗಿದೆ. ಸೊ ಇಲ್ಲೂ ಕೂಡ ಎಕ್ಸ್ಟ್ರಾ 3,000 ಕೋಟಿಯ ಗುರಿಯನ್ನು ಹೊಂದಲಾಗಿದೆ. ಅಂದರೆ ಇರೋದಕ್ಕಿಂತ ಅಧಿಕವಾಗಿ ಸಂಗ್ರಹ ಆಗತ್ತೆ ಅನ್ನೋ ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಳ್ಳಲಾಗಿದೆ. 1,500 ಕೋಟಿ ಕಲೆಕ್ಟ್ ಆಗ್ತಾ ಇದ್ದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಲೆಕ್ಟ್ ಆಗುತ್ತೆ ಅಂದರೆ ಏಕಾಏಕಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಸರ್ಕಾರ ಈಗ ಕೈಗೆತ್ತಿಕೊಂಡಿರೋದು. ಡಬಲ್ಲು ತ್ರಿಬಲ್ ಆಗೋ ರೀತಿಯಲ್ಲಿ ಈ ಪ್ರಾಸೆಸ್ ನಡೆಯುತ್ತೆ ಇನ್ನು ಮುಂದೆ. ಸೊ ಎಲ್ಲೆಡೆ ದಾರಿಗಳನ್ನು ಹುಡುಕ್ತಾ ಇದೆ ಸರ್ಕಾರ ಅಂದರೆ ಅರ್ಥ ಏನು? ಬೊಕ್ಕಸಕ್ಕೆ ಬಹಳ ದೊಡ್ಡ ಸಂಕಷ್ಟ ಎದುರಾಗಿದೆ ಅನ್ನೋ ಪ್ರಶ್ನೆ ಸಹಜವಾಗಿ. ಇದರ ನಡುವೆ ಈಗ ಬಡವಾಗ್ತಿರೋದು ಯಾರು ಅಂತ ಕೇಳಿದ್ರೆ ಪಾಪ ಸಣ್ಣ ಸಣ್ಣ ಸಂಬಳ ಪಡ್ಕೊಳ್ತಿರುವಂತಹ ಜನ. ಈಗಾಗಲೇ ಈ ವೈದ್ಯಕೀಯ ಇಲಾಖೆಗೆ ಸಂಬಂಧಪಟ್ಟಂತೆ ಕಾರ್ಮಿಕರು 30,000 ಕಾರ್ಮಿಕರಿಗೆ ಸಂಬಳ ಇಲ್ಲ ಅನ್ನುವಂಥ ಆಕ್ರೋಶ ಎದ್ದಿತ್ತು. ಈಗ ವಾಟರ್ ಮ್ಯಾನ್ಗಳು, ಇಲ್ಲಿ ಅಂಗನವಾಡಿ, ಹಾಗಾದರೆ ಎಷ್ಟೆಷ್ಟು ಇಲಾಖೆಯ ಸರ್ಕಾರಿ ನೌಕರರು ಮತ್ತು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರೋರು ಈಗ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನು ಈ ಮೂಲಕ ನಾವು ನೋಡಬೇಕು. ಸಿದ್ದರಾಮಯ್ಯನವರು ದೊಡ್ಡ ಮನಸ್ಸು ಮಾಡಿ ಇವ್ರಿಗೆಲ್ಲ ದೀಪಾವಳಿ ಕಳೆಯೋದ್ರ ಒಳಗಡೆ ಗುಡ್ ನ್ಯೂಸ್ ಕೊಡ್ತಾರಾ? ಸರ್ಕಾರಕ್ಕೆ ಎದುರಾಗಿರೋ ಈ ಸವಾಲಿಗೆ ಗ್ಯಾರಂಟಿಯೇ ಕಾರಣ ಅಂತ ಪ್ರತಿಪಕ್ಷಗಳಂತೂ ಮುಗಿ ಬೀಳ್ತಿರೋದು. ಖಂಡಿತ ಇಲ್ಲ, ನಾವೆಲ್ಲ ಮಾಡ್ತಿದ್ದೀವಿ ಅಂತಿದ್ದಾರೆ. ಗ್ಯಾರಂಟಿ ದುಡ್ಡು 5 ತಿಂಗಳಿಂದ ಬಂದಿಲ್ಲ ಅಂತ BJP ಆರೋಪಿಸ್ತಿದೆ. ಹೊಗೆ ಹಾಕ್ಸಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಬಟ್ 5 ತಿಂಗಳಿಂದೆಲ್ಲ ಏನು ಬರದೇ ಇಲ್ಲ, ಬಂದಿದೆ, ಸುಳ್ಳು ಹೇಳ್ತಿದ್ದಾರೆ ಅಂತೆಲ್ಲ ಮೊನ್ನೆ DK ಶಿವಕುಮಾರ್ ಅವರು ನಗರ ಪರ್ಯಟನೆಯ ಸಮಯದಲ್ಲಿ ಯಾರೋ 6 ತಿಂಗಳಿಂದ ಬಂದಿಲ್ಲ ಅಂದವ್ರಿಗೆ ಮೆಸೇಜ್ ತೋರಿಸಿ ಪಾಠ ಮಾಡಿ ಬಂದರು. ಸೊ ಒಂದೊಂದು ಕಡೆಗಳಲ್ಲಿ ಒಂದೊಂದು ರೀತಿಯಲ್ಲಿ ಆಗ್ತಿದೆ. ಹಲವಾರು ತಿಂಗಳುಗಳಿಂದ ಬಂದಿಲ್ಲ ಅನ್ನುವಂಥ ಅಭಿಪ್ರಾಯ ಸುಮಾರು ಜನರಿಂದ ಇದೆ. ಈಗ BJP 5 ತಿಂಗಳಿಂದ ಗೃಹಲಕ್ಷ್ಮಿ ಬಂದೇ ಇಲ್ಲ, ನಾವು ಪ್ರೂವ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ BJP ಸೈಡ್ ಹೊಡೆದಿರೋದು ಆರೋಪ ಕೇಳಿ ಬರ್ತಿರೋದು. ಒಟ್ಟಿನಲ್ಲಿ ಫ್ಲಕ್ಚುವೇಷನ್ ಅಂತೂ ಆಗ್ತಿದೆ. ಬಹಳಷ್ಟು ಬಾರಿ 3 ತಿಂಗಳು 4 ತಿಂಗಳು ಆಗಿರೋದೇನು ಇದೇನು ಹೊಸದಲ್ಲ ಇದು. ಹಾಗಾಗಿ ಸರ್ಕಾರಕ್ಕೆ ಗ್ಯಾರಂಟಿ ಸಂಕಷ್ಟ ಎದುರಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಹೆಜ್ಜೆಗೂ ಕಾಡ್ತಿರೋದು. ಹಿಂಗಾಗ್ತಾ ಹೋದರೆ ಕರ್ನಾಟಕದ ಪರಿಸ್ಥಿತಿ ಏನಪ್ಪ ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.